ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಬನ್ನಿ, ನಾನು ಇವತ್ತು ಬೆಂಡೆಕಾಯಿ ಫ್ರೈ ಮಾಡೋದು ತೋರಿಸ್ತೀನಿ ಈಗ. ಊರಿಂದ ಇವತ್ತು ಬಂದ್ವಿ ಫ್ರೆಂಡ್ಸ್. ಹಾಗಾಗಿ ಬರ್ತಾ ಬೆಂಡೆಕಾಯಿ ತೊಗೊಂಬಂದು ಈಗ ಒಂದು ಸ್ವಲ್ಪ ಫ್ರೈ ಮಾಡೋದು ತೋರಿಸ್ತೇನೆ. ನಾನು ಪಲ್ಯ ಮಾಡೋದು ತೋರಿಸಿದ್ದೆ, ಫ್ರೈ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೇನೆ ನಿಮಗೂ. ಸೊ ನೋಡ್ಕೊಳ್ರಿ. ಬನ್ನಿ, ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಬೆಂಡೆಕಾಯಿನ ಕ್ಲೀನಾಗಿ ಹುರಿಬೇಕು. ನೀವೆಷ್ಟು ಕ್ಲೀನಾಗಿ ಹುರಿತೀರೋ ಅಷ್ಟು ಟೇಸ್ಟ್ ಬರ್ತೈತಿ ಇದು. ಬರೀ ಏನಂತಂದ್ರೆ ಚೆನ್ನಾಗಿ ಹುರಿಲಿಲ್ಲ ಅಂತಂದ್ರೆ ಮಾತ್ರ ಟೇಸ್ಟ್ ಬರೋದೇ ಇಲ್ಲ ಅದು ಫ್ರೈದು. ಕ್ಲೀನಾಗಿ ಹುರಿರಿ. ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಇದರಲ್ಲಿ. ಎಷ್ಟು ಶಿಕೆ ಇದೆ ನೋಡಿ. ಈವ್ನಿಂಗ್ ಸ್ಟಾರ್ಟ್ ಮಾಡೇನಿ ನಾನು ಬ್ಲಾಗು. ನಾನು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತೆಗೆದಿಟ್ಕೊಂಡಿದ್ದೆ. ಕಪ್ಪೊಳಗಿತ್ತು, ಕಪ್ಪೊಳ ಹಾಕಿದ್ರೆ ಚರ್ತೈತೆ ಅಂತ ಹೇಳಿ ಪಾತ್ರೆ ಒಳಗೆ ಹಾಕೇನಿ. ಈಗ ಇದ್ರಾಗ ಫ್ರೈ ಮಾಡೋದಲ್ಲ, ಇರಲಿ ಅಂತ ಹೇಳಿ ಬಿಟ್ಟೇನಿ. ತೆಗಿತೇನೆ, ಇಷ್ಟು ಎಣ್ಣೆ ಒಳಗೆ ಮಾಡಲ್ಲ. ಮತ್ತು ಏನಪ್ಪ ಇಷ್ಟು ಎಣ್ಣೆ ತೊಗೊಂಡಾರ ಅಂತ ತಿಳ್ಕೊಬೇಡ್ರಿ. ಫ್ರೈ ಮಾತ್ರ ಸೂಪರ್ ಆಗಿರುತ್ತೆ ಗೈಸ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ ಇದಕ್ಕೆ. ನಾನು ತೋರಿಸ್ತೇನೆ, ನೋಡ್ಕೊಳ್ರಿ ಅಷ್ಟೇ. ನೋಡ್ಕೊಂಡು ಒಮ್ಮೆ ಮಾಡಿರಿ. ನೋಡಿ, ಈ ರೀತಿ ಹುರ್ಕೋಬೇಕಾಗ್ತದೆ ನೀವು. ಇದು ಕ್ಲೀನಾಗಿ ಹುರ್ಕೊಂಡ್ರಿ ಅಂತಂದ್ರೆ ನೀವು ಫ್ರೈ ಮಾಡಬೇಕಂದ್ರೆ ಅಷ್ಟು ಟೈಮ್ ಹಿಡಿಯಲ್ಲ. ಹುರಿಯಬೇಕಾದ್ರೇ ಸ್ವಲ್ಪ ಟೈಮ್ ಹಿಡಿಯೋದಿದು. ಹಾಗಾಗಿ ಕ್ಲೀನಾಗಿ ಹುರ್ಕೊಳ್ರಿ. ಇವಾಗ ಆಗಿದೆ. ಇವಾಗ ಆಫ್ ಮಾಡ್ತೇನೆ ಗ್ಯಾಸ್. ಇದು ಹಂಚಲ್ಲೇ ಬಿಡ್ತೇನೆ. ಬಟ್ ಏನಾಯ್ತು ಇದು ಇಲ್ಲ ಅಂತಂದ್ರೆ ಜಾರ್ ಬಿದ್ದು ಬಿಡ್ತದೆ ಹಂಚು. ಈಗ ಎಣ್ಣೆ ತೆಗಿತೀನಿ ನಾನು. ಭಾಳ ಆಗ್ತದೆ ಅಂತ ಹೇಳಿ ತೆಗಿತೀನಿ. ಯಾಕಂತಂದ್ರೆ ಈರುಳ್ಳಿನೂ ಎಣ್ಣೆ ಬಿಟ್ಕೊತೈತಲ್ಲ, ಹಾಗಾಗಿ ಸ್ವಲ್ಪ ತೊಗೊಂಡೇನೆ. ಒಂದು ಸ್ವಲ್ಪ ಎಣ್ಣೆ ಇರಬೇಕು. ಎಣ್ಣೆ ಅಂಶ ಇದ್ರೇ ತುಂಬ ಟೇಸ್ಟ್ ಬರೋದಿದು. ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಮಾಡೋಣ. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ, ಹಾಕ್ತೇನೆ ಈರುಳ್ಳಿ. ಎಲ್ಲ ಈರುಳ್ಳಿ ಹಾಕ್ತೇನೆ. ನಾನು ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡೇನೆ. ನಿಜಾಗ ಹೇಳ್ತಾ ಇದ್ದೇನೆ ನಾನು. ಏನಂತಂದ್ರೆ ಇದು ಒಮ್ಮೆ ಮಾಡಿ ನೋಡಿದ್ರಿ ಅಂತಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ, ಅಷ್ಟು ಟೇಸ್ಟ್ ಆಗಿರ್ತದೆ. ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಇದು ಹೆಚ್ಚಾಗಿ ಮಾಡ್ತಿರ್ತೇವೆ. ನಿಮಗೆ ತೋರಿಸಿರೋದಿಲ್ಲ ಅಷ್ಟೇ ರೆಸಿಪಿ. ಬೇಕಾದ್ರೆ ಒಮ್ಮೆ ಮಾಡಿ ನೋಡಿರಿ. ಸಂತೆಗೆ ಹೋದರೆ ಬೆಂಡೆಕಾಯಿ ನೀವೇ ಹುಡುಕ್ತೀರಿ, ಬೆಂಡೆಕಾಯಿ ಇಲ್ಲಿ ಅಂತ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದು ಮಾತ್ರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ.
ಬನ್ನಿ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ, ಸಾಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಈಗ ನಾನು ಫ್ರೈ ಮಾಡಿದ ಬೆಂಡೆಕಾಯಿ ಹಾಕ್ತೇನೆ. ಇದನ್ನು ಮಿಕ್ಸ್ ಮಾಡ್ತೇನೆ ನಾನು. ಮಿಕ್ಸ್ ಮಾಡಿ ಬಿಡೋದಲ್ಲ, ಕ್ಲೀನಾಗಿ ಹುರಿತಾ ಇರಬೇಕು, ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಬೆಂಡೆಕಾಯಿ. ನಿಮಗೆ ಈರುಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ತೊಗೊಳ್ರಿ. ನಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ಅಂತ, ಚೆನ್ನಾಗಿ ಆಗ್ತೈತೆ ಅಂತ ಹೇಳಿ ಜಾಸ್ತಿ ತೊಗೊಂಡೆ ನಾನು. ನಿಮಗೆ ಬೇಕಂದ್ರೆ ಒಂದು ಈರುಳ್ಳಿ ತೊಗೊಳ್ರಿ ಸಾಕು. ನೋಡಿ ಈಗ ಫ್ರೈ ಆಗಿದೆ ಇದು. ನೋಡಿ ತೆಗಿತೇನೆ ನಾನು. ಈಗ ಆಫ್ ಮಾಡ್ತೀನಿ. ಓಕೆ ಗಾಯ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಮತ್ತು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.